ಶೋಧನಾ ಸಮಿತಿ ಸಭೆ ಇದರಲ್ಲಿ ವರದಿಯಲ್ಲಿ ಜೆಡಿಎಸ್ ನ 8 ಜನ ನೋಡಿ, ನಾನೀಗ ಆಗಲೇ ಹೇಳಿದ್ದೀನಿ, ಅಡ್ಡ ಮತದಾನದ ಬಗ್ಗೆ ಯಾವುದೇ ರೀತಿಯ ಅದಕ್ಕೆ ದೊಡ್ಡ ಮಹತ್ವ ಕೊಡೋದು ಬೇಕಾಗಿಲ್ಲ. ಅದನ್ನ ಅಲ್ಲಿಗೆ ಕೈ ಬಿಡಿ ಅಂತ ಹೇಳಿ ನಾನು ಮಾರನೇ ದಿವಸದೇ ಹೇಳಿದ್ದೇನೆ. ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ. ಶಾಸಕರ ಅಡ್ಡ ಮತದಾನ ನಿಮ್ಮ ನಾಯಕತ್ವ ಪ್ರಶ್ನೆ ಮಾಡುವಂತದ್ದು ಅಂತ ಸರ್ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ. ಯಾರು ಹೇಳೋದು? ಪ್ರಿಯಾಂಕಾ ಖರ್ಗೆ ಸರ್ ಈಗ ಅವರದೇ ಶಾಸಕರನ್ನ ಅವ್ರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಅವ್ರ ಪಕ್ಷದಲ್ಲಿ ಏನೇನಾಗಿದೆ, ಅವ್ರ ಪಕ್ಷದಲ್ಲಿ ಏನೇನಾಗಿದೆ, ಯಾವ ಸಂದರ್ಭದಲ್ಲಿ ಏನೇನು ಚರ್ಚೆ ಕೊಟ್ಟವ್ರೆ, ಎಷ್ಟು ಜನ, ಎಷ್ಟು ವ್ಯಕ್ತಿಗಳು, ಬೇರೆ ರಾಜ್ಯದ ಬೇಡ, ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ನಾಟಕ ನಡೀತಲ್ಲ 3 ವರ್ಷದಿಂದ, ಆಗ ಯಾರ್ಯಾರು ಏನೇನು ಹೇಳಿಕೆಗಳು ಕೊಟ್ಟರು, ಅವರಲ್ಲಿ ಎಷ್ಟು ವಿಶ್ವಾಸ ಇತ್ತು. ಈಗ ಕೇಳ್ತೀನಿ, 10 ಜನ 12 ಜನ ಮಂತ್ರಿಗಳಿದಿರಲ್ಲಪ್ಪ, ನಿಮ್ಮಲ್ಲಿ ಏನಾದರೂ ವಿಶ್ವಾಸ ಇದೆಯಾ? ನಿಮ್ಮ 13 ಜನದಲ್ಲಿ ಕ್ಯಾಬಿನೆಟ್ನಲ್ಲಿ ನಿಮಗೆ ವಿಶ್ವಾಸ ಇಲ್ಲ, ಒಬ್ರಿಗೊಬ್ಬರಿಗೆ ವಿಶ್ವಾಸ ಕೊರತೆ ಇದೆ. ನಿಮಗೆ ಯಾವ ನೈತಿಕತೆ ಇದೆ? ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಮಾತು ಕಡಿಮೆ ಮಾಡಿ ಕೆಲಸ ಮಾಡಲಿ. ಹೋಮ್ ಮಿನಿಸ್ಟ್ರಿ ಏನಿದ್ದಾರೆ ಕೆಲಸ ಸರಿಯಾಗಿ ಮಾಡಲಿ. 2 ಖಾತೆ ಇಟ್ಕೊಂಡು ಬರೀ ಹೇಳಿಕೆ ಕೊಟ್ಟರಾಗಲ್ಲ, ವೀರಾವೇಶದ ಮಾತು. ಅದರಿಂದ ಮೊದಲು ಹೋಮ್ ಮಿನಿಸ್ಟ್ರಿನಲ್ಲಿ ಏನೇನು ಸಮಸ್ಯೆಗಳಿದೆ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಅದರ ಬಗ್ಗೆ ಗಮನ ಕೊಡಲಿ. RSS ಬಗ್ಗೆ ಇನ್ನೊಂದು ಬಗ್ಗೆ ನಾವು ಮಾತಾಡಿದ್ದೀವಿ ಬೇಕಾದಷ್ಟು ಸಲ. ಆದರೆ ಅದು ಬಿಟ್ಟು ಇವತ್ತಿಲ್ಲೇನಿದೆ ಪರಿಸ್ಥಿತಿ, ಅದನ್ನು ಸರಿಪಡಿಸೋದಕ್ಕೆ ನಿಮ್ಮ ಹೋರಾಟ ಮಾಡಪ್ಪ. ಕಾರ್ಯಕರ್ತರು ಬಂಧನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಚಪ್ರೇಸ್ತರು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಕಾರ್ಯಕರ್ತರು ಕಾನೂನು ವ್ಯಾಪ್ತಿ ಒಳಗೆ ಅಲ್ಲಿ ಏನು ರಿಲೀಫ್ ತಗೋಬೇಕು ತಗೋತಾರೆ.